ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಇವತ್ತು ಬಿಹಾರ ಚುನಾವಣೆಯ ಫಲಿತಾಂಶಗಳಿತ್ತು. ನವೆಂಬರ್ 6 ಮತ್ತು ನವೆಂಬರ್ 11ನೇ ತಾರೀಕು ನಡೆದಂತಹ ಮತದಾನಗಳ ಫಲಿತಾಂಶಗಳು ಇವತ್ತು ಪ್ರಕಟ ಆಯಿತು. ಸೊ ಆ ಫಲಿತಾಂಶಗಳಲ್ಲಿ ಯಾರಿಗೆ ಎಷ್ಟು ಸೀಟು ಬಂತು ಅನ್ನೋದನ್ನ ನಿಮಗೆ ವಿವರಿಸ್ತೀನಿ. ಅದರ ಜೊತೆಗೇನೆ ಮಹಾಗಠಬಂಧನ್ ಅನ್ನುವಂತಹ ವಿಪಕ್ಷದ ಮೈತ್ರಿ ಏನಿತ್ತಲ್ಲ, ಅದು ಅಕ್ಷರಶಃ ಕೊಚ್ಕೊಂಡು ಹೋಯ್ತು ಅಂತಲೇ ಹೇಳಬೇಕು. ಸೊ ಏನಾಯ್ತು, ಏನು ಕಾರಣ ಮಹಾಗಠಬಂಧನ್ ಅಂತಹ ಸೋಲಿಗೆ? ಮತ್ತು ಅದಕ್ಕೆ ಈ ಎಲೆಕ್ಷನ್ ಕಮಿಷನ್ ಅಂತ ಒಂದಿದೆಯಲ್ಲ, ಚೀಫ್ ಎಲೆಕ್ಷನ್ ಕಮಿಷನರ್ ಅಂತ ಒಬ್ರು ಇದಾರಲ್ಲ, ಜ್ಞಾನೇಶ್ ಕುಮಾರ್ ಗುಪ್ತಾ, ಇವರೆಲ್ಲ ಹೇಗೆ ಕೆಲಸ ಮಾಡಿದ್ರು, ಏನ್ ಮಾಡಿದ್ರು, ಪ್ಲಸ್ RJD ಮಾಡಿದ ತಪ್ಪುಗಳು, ವಿಪಕ್ಷ ಮಾಡಿರುವಂತಹ ತಪ್ಪುಗಳ ಬಗ್ಗೆಯೂ ಸಹ ನನ್ನ ವಿಶ್ಲೇಷಣೆಯನ್ನು ಕೊಡ್ತೀನಿ. ಅದರ ಜೊತೆಗೆ ಕೊನೆಯಲ್ಲಿ ಈ ಜನ್ಸುರಾಜ್ ಪಕ್ಷ ಅಂತ ಒಂದು ಪಾರ್ಟಿ ಬಂತಲ್ಲ, ಅದು ತೋರಿಸಿದಂತಹ ಒಂದು ರೀತಿಯಾದಂತಹ ಬಿಲ್ಡಪ್ ಇತ್ತಲ್ಲ, ಬಟ್ ಏನಾಯ್ತದು, ಅದರ ಜೊತೆಗೆ ಅದು ಹಾಕಿರುವಂತಹ ಚಾಲೆಂಜ್ಗಳಿಗೆ ಈಗ ಒಂದು ಚಾಲೆಂಜ್ ಅನ್ನು ವಿವರಿಸ್ತೀನಿ. ಆ ಚಾಲೆಂಜ್ ಪ್ರಕಾರ ಪ್ರಶಾಂತ್ ಕಿಶೋರ್ ರಾಜಕೀಯದಿಂದ ನಿವೃತ್ತಿ ಪಡಿಬೇಕು, ಅವರೇ ಹಾಕಿದ ಚಾಲೆಂಜು. ಅದನ್ನು ಸಹ ಹೇಳುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊದಲಿಗೆ ಅಂಕಿಅಂಶಗಳನ್ನ ನೋಡೋದಾದ್ರೆ, ಇಡೀ ದಿನ ನಿಮ್ಗೆ ಆಗಾಗ ಬಂದು ಅಪ್ಡೇಟ್ಗಳನ್ನ ಕೊಡ್ತಾ ಇದ್ದೆ. ಈಗ ಇರುವಂತಹ ಅಂಕಿಅಂಶಗಳ ಪ್ರಕಾರ 204ರಿಂದ 207ರವರೆಗೆ NDA ಹೋಗುತ್ತೆ. ಮಧ್ಯರಾತ್ರಿವರೆಗೂ ಇನ್ನೊಂದಷ್ಟು ಸೀಟುಗಳು ಪೆಂಡಿಂಗ್ ಇದೆ. ಮಧ್ಯರಾತ್ರಿಯವರೆಗೂ ಸಹ ಮತ ಎಣಿಕೆ ಕಂಪ್ಲೀಟ್ ಆಗಬಹುದು. ಈ ಮಹಾಗಠಬಂಧನ್ ಇತ್ತಲ್ಲ, ಏನು ಕ್ಲೋಸ್ ಫೈಟ್ ಆಗುತ್ತೆ ಅಂತ ನಾವು ಅನ್ಕೊಂಡಿದ್ವಿ, ಅಥವಾ ಮಹಾಗಠಬಂಧನ್ಗೆ ಎಡ್ಜ್ ಇದೆ ಅಂತೆಲ್ಲ ನಾವು ಅನ್ಕೊಂಡಿದ್ವಿ, ಅದು ಉಲ್ಟಾ ಆಗಿ ಮಹಾಗಠಬಂಧನ್ ಕೇವಲ 36 ಸೀಟುಗಳಿಗೆ ಬಂದು ಕೂತಿದೆ. 36 ಸೀಟು, ಓನ್ಲಿ 36 ಅಷ್ಟು ಇವತ್ತು ನಡೆದಂಥದ್ದು. ಹಾಗಾದ್ರೆ ಈ ಮಹಾಗಠಬಂಧನ್ ಅನ್ನುವಂತಹ ಮೈತ್ರಿ ಕೊಚ್ಚಿಕೊಂಡು ಹೋಗೋದಕ್ಕೆ ಏನೆಲ್ಲ ಕಾರಣಗಳಿದಾವೆ? ಮೊದಲಿಗೆ ನಾವು ಎಲೆಕ್ಷನ್ ಕಮಿಷನ್ ಬಗ್ಗೆ ಮಾತಾಡೋಣ. ಎಲೆಕ್ಷನ್ ಕಮಿಷನ್ ಬಗ್ಗೆ ಕಳೆದ 6 ತಿಂಗಳಿಂದ ದೊಡ್ಡ ಮಟ್ಟದಲ್ಲಿ ಆರೋಪಗಳು ದಿನಂಪ್ರತಿ ಕೇಳಿ ಬರ್ತಾನೆ ಇದೆ. ಈ ಹಿಂದೆಯೂ ಕೇಳಿ ಬರ್ತಿತ್ತು, EVM ಹ್ಯಾಕ್ ಆಗ್ತಿದೆ ಅಂತ ಸುಮಾರು 10 ವರ್ಷಗಳಿಂದ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿತ್ತು, ಆರೋಪಗಳು ಕೇಳಿ ಬರ್ತಿತ್ತು. ಬಟ್ ಈ ಒಂದು 6 ತಿಂಗಳಿಂದ ವೋಟ್ ಚೋರಿ ಅನ್ನುವಂತಹದ್ದು ಶುರುವಾಯಿತು, ಮತಗಳ್ಳತನ. ಅದಕ್ಕೆ ಪೂರಕವಾಗಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪ್ರೆಸ್ ಕಾನ್ಫರೆನ್ಸ್ಗಳನ್ನ ಮಾಡಿ, 3 ಪ್ರೆಸ್ ಕಾನ್ಫರೆನ್ಸ್ ಇಲ್ಲಿಯವರೆಗೆ ಮಾಡಿದ್ದಾರೆ. ಅದರಲ್ಲಿ ವಿವರಿಸ್ಕೊಂಡು ಬಂದ್ರು, ಹೇಗೆ ಹೊಸ ಮತದಾರರನ್ನ ಇವರು ಸೇರಿಸ್ತಾರೆ ಕಳ್ಳ ಹಾದಿಯಲ್ಲಿ, ಹೇಗೆ ಹೊಸ ಮತದಾರರು ಎಕ್ಸಿಸ್ಟಿಂಗ್ ವೋಟರ್ಸ್ ಅನ್ನ ಹೇಗೆ ಡಿಲೀಟ್ ಮಾಡ್ತಾರೆ ಕಳ್ಳದಾರಿಯಲ್ಲಿ, ಮತ್ತು ಹರಿಯಾಣ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ಮತಗಳನ್ನ ಕದ್ದರು, ಯಾವ ರೀತಿ ಎಲೆಕ್ಷನ್ ಅನ್ನ ಹೈಜಾಕ್ ಮಾಡಿದ್ರು, ಅದೆಲ್ಲದಕ್ಕೂ ಸಹ ಎಲೆಕ್ಷನ್ ಕಮಿಷನ್ ಬಿಜೆಪಿಗೆ ಒತ್ತಾಸೆಯಾಗಿ ನಿಂತ್ಕೊಂಡಿದೆ ಅನ್ನೋದಕ್ಕೆ ಸಾಕಷ್ಟು ಪ್ರೂಫ್ಗಳನ್ನ, ಡಾಕ್ಯುಮೆಂಟ್ಗಳನ್ನ, ಆಧಾರಗಳನ್ನ ರಾಹುಲ್ ಗಾಂಧಿ ಅದೇ ಪ್ರೆಸ್ ಕಾನ್ಫರೆನ್ಸ್ಗಳಲ್ಲಿ ಬಿಡುಗಡೆ ಮಾಡಿದ್ರು. ಆದ್ರೆ ಯಾವ ಪ್ರಯೋಜನನೂ ಆಗ್ಲಿಲ್ಲ. ಯಾಕಂದ್ರೆ ಅದಕ್ಕೆ ಕೇಳೋರಿಲ್ಲ. ಎಲೆಕ್ಷನ್ ಕಮಿಷನ್ ತಲೆಗೆ ಹಾಕೊಳ್ಳಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು ಅವ್ರು ಏನ್ ಮಾಡಿದ್ದಾರೆ ಅಂತ. ಬಿಜೆಪಿ ಅವ್ರ ಹಿಂದೆ ಗಟ್ಟಿಯಾಗಿ ನಿಂತಿರೋದ್ರಿಂದ ಅವ್ರಿಗೆ ಯಾವ ಭಯನೂ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ ನರೇಂದ್ರ ಮೋದಿನೇ ನಿಂತಿರೋದಕ್ಕೆ ಅವ್ರಿಗೆ ಭಯನೇ ಇಲ್ಲ ಎಲೆಕ್ಷನ್ ಕಮಿಷನ್ಗೆ. ಪ್ರತಿಪಕ್ಷನ ಅವರು ಇದಕ್ಕೆ ತಗೊಳ್ತಿಲ್ಲ, ಲೆಕ್ಕಕ್ಕೆ ತಗೊಳ್ತಿಲ್ಲ. ಕಾರಣ, ನನಗೆ ಮೋದಿ ಬೆಂಬಲ ಇದೆ, ಅದೇನ್ ಮಾಡ್ತೀರೋ ಮಾಡ್ಕೊಳ್ಳಿ. ಈ ಒಂದು ಧಾಷ್ಟ್ಯಕ್ಕೆ ಅದು ಹೋಗ್ಬಿಟ್ಟಿದೆ. ಎಲೆಕ್ಷನ್ ಕಮಿಷನ್ ಇವತ್ತು ಬಿಜೆಪಿಯ ಕೈಗೊಂಬೆ ಆಗಿದೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಸೊ ಅಂತಹ ಎಲೆಕ್ಷನ್ ಕಮಿಷನ್ ಬಿಹಾರದಲ್ಲಿ ಏನು ಮಾಡದೇ ಇರುತ್ತಾ, ಬಿಹಾರ ಅಷ್ಟು ಇಂಪಾರ್ಟೆಂಟ್ ಎಲೆಕ್ಷನ್ ಮಾಡಿದೆ ಅನ್ನುವುದಕ್ಕೆ ಸಾಕಷ್ಟು ಘಟನೆಗಳು ನಡೀತು, ಸಾಕಷ್ಟು ಅನುಮಾನಗಳು ಪ್ರತಿಪಕ್ಷಗಳು ಎತ್ತಿ ತೋರಿಸಿದ್ವು. ಏನೆಲ್ಲ ಆಯ್ತು? SIR ಹೆಸರಿನಲ್ಲಿ ಲಕ್ಷಾಂತರ ಜನರನ್ನ ವೋಟರ್ ID-ಗಳಿಂದ, ವೋಟರ್ ಲಿಸ್ಟ್ ಇಂದ ತೆಗೆದು ಹಾಕಿದರು. ಆ ನಂತರ ಎಲೆಕ್ಷನ್ ಟೈಮಲ್ಲೂ ಸಹ ಮಿಸ್ಯೂಸ್ ಮಾಡಲಾಯಿತು ಸಿಸ್ಟಮ್ ಅನ್ನ ಅನ್ನುವಂತಹ ಆರೋಪಗಳು ಕೇಳಿ ಬಂತು. ಜೀವಿಕಾ ದೀದಿ ಅಂತ ಕರೆಯಲ್ಪಡುವಂತಹ ಮಹಿಳಾ ಸಂಘಟನೆಗಳು, ಮಹಿಳಾ ಸಂಘಗಳೇನಿತ್ತು, ಅವುಗಳನ್ನ ಸರ್ಕಾರ ಅವುಗಳಿಗೇನೋ ಅನುದಾನ ಕೊಡುವ ಹೆಸರಿನಲ್ಲಿ, ಇನ್ಯಾವುದೋ ಹೆಸರಿನಲ್ಲಿ ಬಳಸ್ಕೊಂಡು ಎಲೆಕ್ಷನ್ ಪ್ರೋಸೆಸ್ ಅಲ್ಲಿ ಬಳಸ್ಕೊಂಡವು. ಎಲೆಕ್ಷನ್ ಬೂತ್ಗಳ ಹತ್ರನೇ ಅವರನ್ನು ಕೂರಿಸ್ಕೊಂಡು ಹೋಗಿ ಬರುವಂತಹ ಮತದಾರರಿಗೆ ಒಂದು ರೀತಿಯಾಗಿ ಇನ್ಫ್ಲುಯೆನ್ಸ್ ಮಾಡುವಂತಹ ಕೆಲಸಕ್ಕೆ ಇವರನ್ನ ಬಳಸ್ಕೊಂಡ್ರು ಅನ್ನುವಂಥದ್ದು ಆರೋಪಗಳು ಕೇಳಿ ಬಂತು. ಆ ನಂತರ
ಹೆಚ್ಚುವರಿ ಬಿಹಾರದಲ್ಲಿರುವಂತಹ ಅಧಿಕಾರಿಗಳು ಸಾಲಲ್ವಲ್ಲ, ದೊಡ್ಡ ಎಲೆಕ್ಷನ್, ಇನ್ನು ಹೆಚ್ಚಿಗೆ ಬೇಕಲ್ಲ ಅಧಿಕಾರಿಗಳು. ಆ ಅಧಿಕಾರಿಗಳಲ್ಲಿ ಹೆಚ್ಚುವರಿಯಾಗಿ ಬಂದಂತಹ ಅಧಿಕಾರಿಗಳಲ್ಲಿ ಅತಿ ಹೆಚ್ಚು ಗುಜರಾತ್ ರಾಜ್ಯದಿಂದ ಬಂದಿದ್ರು. ಯಾಕೆ? ಸುಮಾರು 1,000 ಗುಜರಾತಿ ಅಧಿಕಾರಿಗಳು ಬಿಹಾರದ ಎಲೆಕ್ಷನ್ ಅಲ್ಲಿ ಪಾಲ್ಗೊಂಡಿದ್ರು. ಅಲ್ಲಿಂದಾನೇ ಯಾಕೆ? ಬೇರೆ ರಾಜ್ಯಗಳು ಇರ್ಲಿಲ್ವಾ? ಆ ಪ್ರಶ್ನೆಗಳು ಬಂತು. ಇದೆಲ್ಲ ಆಗಿ ಮತದಾನ ಮುಗಿದ ನಂತರ ಅಲ್ಲಲ್ಲಿ ವಿವಿಪ್ಯಾಟ್ ಸ್ಲಿಪ್ಪುಗಳು ಒಂದಷ್ಟು ಸಿಕ್ಕದವು. ಒಂದು ಜಾಗದಲ್ಲಿ ವಿವಿಪ್ಯಾಟ್ ಸ್ಲಿಪ್ಪುಗಳು ಸಾವಿರಾರು ಸಂಖ್ಯೆಯಲ್ಲಿ ಸಿಕ್ಕದವು. ಅದಕ್ಕೂ ಏನೋ ಸಮಜಾಯಿಷಿ ಕೊಡ್ತು ಎಲೆಕ್ಷನ್ ಕಮಿಷನ್. ಇಲ್ಲ ಅದು ಟ್ರಯಲ್ ನೋಡಿದ್ದು, ಮಿಷನ್ಗಳು ಸರಿಯಾಗಿ ಕೆಲಸ ಮಾಡ್ತಿದ್ಯಾ ಅಂತ ಟ್ರಯಲ್ ನೋಡಿದ್ದು, ಅಲ್ಲಿ ಬಿಟ್ರು. ಮತ್ತೆ ಎಲೆಕ್ಷನ್ ಎಲ್ಲ ಮುಗಿದ ನಂತರ ಸ್ಟ್ರಾಂಗ್ ರೂಮ್, ಯಾವುದು EVMಗಳನ್ನು ಇಟ್ಟಿರ್ತಾರಲ್ಲ ಕೊಠಡಿಗಳು, ಆ ಆವರಣಕ್ಕೆ ರಾತ್ರೋರಾತ್ರಿ ಮಧ್ಯರಾತ್ರಿಯಲ್ಲಿ ಉತ್ತರ ಪ್ರದೇಶದ ರಿಜಿಸ್ಟ್ರೇಷನ್ ಇರುವಂತಹ ಟ್ರಕ್ಕುಗಳು ಬಂದವು. ಆ ಟ್ರಕ್ಕುಗಳಲ್ಲಿ ದೊಡ್ಡ ದೊಡ್ಡ ಖಾಲಿ ಪೆಟ್ಟಿಗೆಗಳಿತ್ತು. ಅದರ ಬಗ್ಗೆ ಕೇಳಿದಾಗ ಅಲ್ಲಿನ DM ಹೇಳಿದ್ರು, ಇಲ್ಲ ಇದನ್ನೆಲ್ಲ ಚುನಾವಣಾ ಮತ ಎಣಿಕೆ ಮುಗಿದ ನಂತರ ಮತಯಂತ್ರಗಳನ್ನು ವಾಪಸ್ ತೆಗೆದುಕೊಂಡು ಹೋಗೋದಕ್ಕೆ ತಂದಿರುವಂತಹ ಟ್ರಕ್ಕುಗಳು ಅಥವಾ ಟ್ರಂಕುಗಳು ಇವಂತ ಕತೆ ಹೇಳಿದ್ರು. ಅದೆಲ್ಲದರ ನಡುವೆ ಇವತ್ತು ಚುನಾವಣಾ ಫಲಿತಾಂಶಗಳು ಇಟ್ಕೊಂಡಿತ್ತು. ಇಂತಹ ಫಲಿತಾಂಶಗಳು ಬಂತು. ಈಗ ಸ್ಪಷ್ಟವಾಗಿ ಎಲ್ಲರೂ ಹೇಳ್ತಿರೋದು ಚುನಾವಣಾ ಆಯೋಗ ಮೈತ್ರಿಯ ಭಾಗವಾಗಿತ್ತು, ಮೋದಿಯ ಮೈತ್ರಿಯ ಭಾಗವಾಗಿತ್ತು, NDA ಮೈತ್ರಿಯ ಭಾಗವಾಗಿತ್ತು, BJPಗೆ ಸಪೋರ್ಟ್ ಮಾಡ್ತು, NDAಗೆ ಸಪೋರ್ಟ್ ಮಾಡ್ತು, ಅಕ್ರಮ ದಾರಿಯಲ್ಲಿ ಅವರು ಗೆಲ್ಲಿಸ್ಕೊಟ್ರು ಅಂತ ಈಗ ಪ್ರತಿಪಕ್ಷಗಳು ದೊಡ್ಡ ಆರೋಪವನ್ನು ಮಾಡ್ತಿದ್ದಾವೆ. ಸೊ ಇತ್ತೀಚಿನ ತಿಂಗಳುಗಳಲ್ಲಿ, ಇತ್ತೀಚಿನ ವರ್ಷಗಳಲ್ಲಿ ಈ ಎಲೆಕ್ಷನ್ ಕಮಿಷನ್ ನಡೆದು ಬಂದಿರುವ ಹಾದಿ ತೋರಿಸಿರುವಂತಹ ಕೆಲವು ಕೃತ್ಯಗಳಿದಾವಲ್ಲ, ಅವುಗಳನ್ನು ಗಮನಿಸಿದಾಗ ಪ್ರತಿಪಕ್ಷಗಳ ಆರೋಪಗಳು ನಿಜವೇ ಅನ್ನುವಂಥದ್ದು ಕಡೆಗೆ ನಮಗೆ ಗಮನ ಸೆಳೆಯೋದು ಸ್ವಾಭಾವಿಕ. ಅದು ನಡ್ಕೊಂಡಿರೋದೇ ಹಾಗೆ. ಅದು ಒಂದು ಕಡೆ ಎಲೆಕ್ಷನ್ ಕಮಿಷನ್ದು. ಇನ್ನು ಈ ಕಡೆಗೆ ಮಹಾಗಠಬಂಧನ್ ಮಾಡಿರುವಂತಹ ತಪ್ಪುಗಳನ್ನು ನಾವು ತೆಗೆದುಕೊಳ್ಳೋದಾದ್ರೆ, ಸೀಟು ಹಂಚಿಕೆ ವಿಚಾರದಲ್ಲಿ ಕೊನೆ ಕ್ಷಣದವರೆಗೂ ಹಗ್ಗ ಜಗ್ಗಾಟ ಮುಗಿಸ್ಕೊಳ್ಳೇ ಇಲ್ಲ ಅವರು. ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ತನ್ನ ದುರಹಂಕಾರವನ್ನ ಬಿಡ್ತಾನೆ ಇಲ್ಲ. ಬಿಹಾರದಲ್ಲಿಯೂ ಸಹ ಅಹಂಕಾರವನ್ನು ತೋರಿಸ್ತು. ತಾವು ಏನೋ ದೊಡ್ಡ ಪಕ್ಷ, ಬಿಹಾರದಲ್ಲಿ ನಮಗೆ RJDಗಿಂತ ಹೆಚ್ಚು ಸೀಟುಗಳು ಬಂದರೂ ಬರಬಹುದು, ಆಗ ನಾವು ಮುಖ್ಯಮಂತ್ರಿ ಆಗೋಣ, ತೇಜಸ್ವಿ ಯಾದವ್ನ ಯಾಕೆ ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡಬೇಕು ಅನ್ನೋದೊಂದು ಕಡೆ ಆದರೆ, ನಮಗೆ 80 ಸೀಟ್ ಕೊಡಿ. ರಾಹುಲ್ ಗಾಂಧಿ ವೋಟರ್ ಅಧಿಕಾರಿ ಯಾತ್ರೆ ನಡೆಸಿದ ನಂತರ ಬಿಹಾರದಲ್ಲಿ ಕಾಂಗ್ರೆಸ್ ಅಲೆ ಇದೆ ಅಂತೆಲ್ಲ ಕತೆ ಕಟ್ಟಿದ್ರು. ಒಂದು ಕಡೆ ಸೀಟು ಹಂಚಿಕೆಯಲ್ಲಿ ಲಾಸ್ಟ್ ಮೂಮೆಂಟ್ ವರೆಗೂ ಗೊಂದಲ, ಹಾಗೂ ಹೀಗೂ ಮಾಡಿ ಕೆಲವು ಸೀಟುಗಳಲ್ಲಿ RJD ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳಿಂದ ಅಭ್ಯರ್ಥಿಗಳು ನಿಂತ್ಕೊಳ್ಳಂಗೆ ಆಗ್ಬಿಡ್ತು. ಫ್ರೆಂಡ್ಲಿ ಫೈಟ್ ಅಂತ ಹೆಸರು ಬೇರೆ ಕೊಟ್ಟಿರೋದಕ್ಕೆ. ಅದೊಂದು ಅವಮಾನಕರವಾದಂತಹದ್ದು. ನಿಮಗೆ ಸೀಟ್ ಶೇರಿಂಗ್ ಮಾಡ್ಕೊಳ್ಳೋ ಯೋಗ್ಯತೆ ಇರಲಿಲ್ಲ, ಅದಕ್ಕೆ ಫ್ರೆಂಡ್ಲಿ ಫೈಟ್ ಅನ್ನೋ ಹೆಸರು ಬೇರೆ ಕೊಟ್ಕೊಂಡ್ಬಿಡ್ತೀರಿ, ಇಬ್ರು ಅಭ್ಯರ್ಥಿಗಳನ್ನ ಹಾಕ್ಬಿಟ್ಟು. ಅದು ಆ ಕಡೆ ಇದ್ರೆ, ತೇಜಸ್ವಿ ಯಾದವ್ ಹೆಸರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಕ್ ಒಪ್ಲೇ ಇಲ್ಲ ಕಾಂಗ್ರೆಸ್. ಕೊನೆಗೆ ಲಾಲು ಪ್ರಸಾದ್ ಯಾದವ್ ಅವರು ಫೋನ್ ಮಾಡಿ ರಾಹುಲ್ ಗಾಂಧಿಗೆ ಎಚ್ಚರಿಕೆ ಕೊಡಬೇಕಾಯ್ತು, ಮೈತ್ರಿಗೆ ತೊಂದರೆ ಆಗುತ್ತೆ ಯೋಚನೆ ಮಾಡಿ ಅಂತ. ಆಗ ದಡ ಅಂತ ಓಡಿ ಬಂದು ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿ ಗೆಹ್ಲೋಟ್ ಅವರ ನೇತೃತ್ವದಲ್ಲಿ ಬಂದು ಕಾಂಗ್ರೆಸ್ ಒಂದು ಚರ್ಚೆ ಮಾಡಿ, ಪ್ರೆಸ್ ಕಾನ್ಫರೆನ್ಸ್ ಮಾಡಿ ತೇಜಸ್ವಿ ಯಾದವ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರು. ಅದು ತುಂಬಾ ತಡ ಆಗೋಗಿತ್ತು. ಆ ನಂತರ ತೇಜಸ್ವಿ ಯಾದವ್ ಮಾಡಿದಂತಹ ಒಂದು ತಪ್ಪು, VIP ಅನ್ನುವಂತಹ ಒಂದು ಪಕ್ಷ ಇದೆ, ವಿಕಾಸಶೀಲ್ ಇನ್ಸಾನ್ ಪಾರ್ಟಿ ಅಂತ. ಅದು ಅಲ್ಲಿನ ಮೀನುಗಾರರ ಸಮುದಾಯ ಇದೆಯಲ್ಲ, ಆ ಸಮುದಾಯಕ್ಕೆ ಸಂಬಂಧಪಟ್ಟಂಥದ್ದು. ಸೈನಿ ಅನ್ನುವಂತಹ ನಾಯಕನ ನೇತೃತ್ವದಲ್ಲಿ ಇರೋದು. ಆ ಮೀನುಗಾರರ ಸಮುದಾಯ ಸುಮಾರು 4-5% ಪಾಪ್ಯುಲೇಷನ್ ಇದೆ. ಹೇಗಾದರೂ ಮಾಡಿ ಅವರ ಓಟುಗಳನ್ನು ಪಡ್ಕೊಳ್ಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ತೇಜಸ್ವಿ ಯಾದವ್ ಒಂದು ಘೋಷಣೆಯನ್ನ ಮಾಡಿದ್ರು. ಸೈನಿ VIP ಪಕ್ಷಕ್ಕೆ ಸೈನಿ ಅವರನ್ನ ನಾನು ಉಪಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡ್ತಿದ್ದೀನಿ, ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ತಿದ್ದೀನಿ, ನೀವು ನನಗೆ ಓಟ್ ಹಾಕಿ ನಿಮ್ಮ ಸಮುದಾಯದ ವ್ಯಕ್ತಿಯನ್ನ ನಾವು ಉಪಮುಖ್ಯಮಂತ್ರಿ ಮಾಡ್ತೀವಿ. ಆ ಕಡೆ ಅವರ ಸಮುದಾಯದ ಮೀನುಗಾರರ ಸಮುದಾಯದ ಓಟು ಬರಲಿಲ್ಲ. ಈ ಕಡೆ ಯಾಕೆ ಕೇವಲ ಮೀನುಗಾರ ಸಮುದಾಯದನ್ನು ಮಾತ್ರ ನೀವು ಉಪಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದ್ದೀರಿ, ನಾವು ನಿಮಗೆ ಇಷ್ಟೊಂದು ಬೆಂಬಲ ಕೊಡ್ತೀವಲ್ಲ, ನಮ್ಮನ್ನ ಯಾಕೆ ಪರಿಗಣಿಸಿಲ್ಲ ಉಪಮುಖ್ಯಮಂತ್ರಿ ಅಂತ, ನಮ್ಮ ಸಮುದಾಯದಿಂದ ಯಾಕೆ ಘೋಷಣೆ ಮಾಡಿಲ್ಲ ಅಂತ ದಲಿತ ಸಮುದಾಯ, ಮುಸ್ಲಿಮರು ಕೋಪ ಮಾಡಿಕೊಂಡ್ರು. ಅಲ್ಲಿಗೂ ಪೆಟ್ಟು ಬಿತ್ತು.
ಇನ್ನು ಓವೈಸಿ ಅವರು 6 ಸೀಟ್ ಕೊಡಿ, ನಾನು ಮೈತ್ರಿಯ ಭಾಗ ಆಗ್ತೀನಿ ಅಂದ್ರು. ಕೊಡಲ್ಲ. ನಿಮಗ್ ಕೊಟ್ರೆ ನಮಗೆ ಒಂದು ರೀತಿಯಾದಂತಹ ಧರ್ಮದ ವಿಚಾರದಲ್ಲಿ, ಧರ್ಮದ ಹಿನ್ನೆಲೆಯಲ್ಲಿ ಹೋಗ್ತಿದೀವಿ ಅಂತ ನೋಡ್ತಾರೆ ಜನ. ಅದು ನಮಗೆ ಆಗಲ್ಲ. ಪೋಲರೈಸ್ ಮಾಡ್ತಿದೀವಿ ಅನ್ನುವಂತಹ ಆರೋಪ ಬರುತ್ತೆ. ನಮಗೆ ಬೇಡ. MIM ಜೊತೆ ನಾವು ಮೈತ್ರಿ ಮಾಡ್ಕೊಳ್ಳಲ್ಲ ಅಂದ್ರು. ಓವೈಸಿ ಸೀಮಾಂಚಲ್ ಅನ್ನುವಂತಹ ಪ್ರದೇಶ ಏನಿದೆ ಅಲ್ಲಿ 40ರಿಂದ 60% ಕೆಲವು ಸೀಟುಗಳಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ ಇದೆ. ಅಲ್ಲಿ ತನ್ನ ಅಭ್ಯರ್ಥಿಗಳನ್ನ ಹಾಕಿದ್ರು. ಅವರು 6 ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ತಿದ್ದಾರೆ. 6 ಜನ ಗೆದ್ಕೊಂಡು ಬರ್ತಿದ್ದಾರೆ ಅಲ್ಲಿಂದ. ಬರೀ 6 ಮಾತ್ರ ಕಳ್ಕೊಂಡಿರೋದ ಮಹಾಗಠಬಂಧನ್ ಅದರ ಸುತ್ತಮುತ್ತ ಇರುವಂತಹ ಸಾಕಷ್ಟು ಸೀಟುಗಳಲ್ಲಿ ಸಾಕಷ್ಟು ಕಳ್ಕೊಂಡಿರುತ್ತೆ. ವೋಟ್ ಕಟ್ ಆಗಿರುತ್ತೆ, ಸ್ಪ್ಲಿಟ್ ಆಗಿರುತ್ತೆ ಮುಸ್ಲಿಂ ವೋಟ್ಗಳು. ಅಲ್ಲಿಯೂ ಸಹ ಒಂದಷ್ಟು ಪೆಟ್ಟು ಬಿತ್ತು, ಸೋಲಾಯಿತು. ಸೊ ಇದಿಷ್ಟು ಮಹಾಗಠಬಂಧನ್ ಮಾಡಿಕೊಂಡಂತಹ ತಪ್ಪುಗಳು. ಇನ್ನು ಈ ಜನ್ಸುರಾಜ್ ಅನ್ನುವಂತಹ ಒಂದು ಪಕ್ಷದ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ ನಿಮ್ಗೆ. ಅದು ಬಂದು ಒಂದು 3 ವರ್ಷ ಪಾದಯಾತ್ರೆ ಮೇಲೆ ಪಾದಯಾತ್ರೆ ಮಾಡಿದ್ದೇ ಆಯ್ತು. ಪ್ರಶಾಂತ್ ಕಿಶೋರ್ ಮೀಡಿಯಾದಲ್ಲೂ ಕವರೇಜ್ ಸಿಕ್ತು. ಆಮ್ ಆದ್ಮಿ ಪಕ್ಷದ ರೀತಿಯಲ್ಲಿ ದಿಢೀರಂತ ಅಧಿಕಾರಕ್ಕೆ ಬಂದ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಪ್ರೊಜೆಕ್ಷನ್ಸ್ ಆಗ್ತಿತ್ತು. ಆ ಪ್ರಶಾಂತ್ ಕಿಶೋರ್ ಅದೇ ರೀತಿ ಮಾತಾಡ್ತಿದ್ರು. ಯಾಕಂದ್ರೆ ಪ್ರಶಾಂತ್ ಕಿಶೋರ್ ಈ ಹಿಂದೆ ಮೋದಿಯನ್ನೇ ಅಧಿಕಾರಕ್ಕೆ ತಂದಂತಹ ಎಕ್ಸ್ಪರ್ಟ್, ಎಲೆಕ್ಷನ್ ಎಕ್ಸ್ಪರ್ಟ್ಸ್ ಅವರೆಲ್ಲ. ಅವರು ಒಂದು ರೀತಿಯಾಗಿ ಒಂದು ಕಂಪನಿ ನಡೆಸ್ತಾರೆ. ಆ ಕಂಪನಿ ಯಾವ ಪಕ್ಷದವರು ದುಡ್ಡು ಕೊಡ್ತಾರೋ, ಕಾಂಟ್ಯಾಕ್ಟ್ ಮಾಡ್ತಾರೋ ಅವರಿಗೆ ಸಲಹೆ ನೀಡುವಂತಹ ಕಂಪನಿಯಾಗಿ ಕೆಲಸ ಮಾಡುತ್ತೆ. ಅವರ ಕ್ಯಾಂಪೇನ್ ಅನ್ನ ನೋಡ್ಕೊಳ್ಳುತ್ತೆ, ಅವ್ರಿಗೆ ಏನೋ ಮಾಡುತ್ತೆ. ಅವರು ಬರೀ ಮೋದಿ ಅಲ್ಲ, ಮೋದಿ ಈ ಕಡೆ ಒಂದ್ಸಲ RJD, ಒಂದ್ಸಲ ಕಾಂಗ್ರೆಸ್, ಒಂದ್ಸಲ TMC, ಸ್ಟಾಲಿನ್ನು, ಆ ಕಡೆ ರೇವಂತ್ ರೆಡ್ಡಿ, ಸಾಕಷ್ಟು ಜನರಿಗೆ ಅದು ಕೆಲಸ ಮಾಡಿದೆ. ಪಾರ್ಟಿ ಯಾವ್ದಿದ್ರು ಕೆಲಸ ಮಾಡುತ್ತೆ, ದುಡ್ಡು ಕೊಡ್ಬೇಕು ಅವರಿಗೆ. ಅವರೇ ಒಂದು ಸ್ಟ್ರಾಟಜಿಸ್ಟ್, ಯಾರು ಪೊಲಿಟಿಕಲ್ ಸ್ಟ್ರಾಟಜಿಸ್ಟೇ ಒಂದು ಪಕ್ಷ ಮಾಡಿದಾಗ ಕುತೂಹಲ ಇತ್ತು. ಬೇರೆಯವರನ್ನೇ ಗೆಲ್ಲಿಸಿದಂತಹ ವ್ಯಕ್ತಿ ತನ್ನ ಸ್ವಂತ ಪಕ್ಷ ಮಾಡಿ ಬಂದ್ರೆ ಗೆಲ್ಲಲ್ವಾ? ಈ ಒಂದು ಇದರಲ್ಲಿ ಮಾಧ್ಯಮದವರು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೊಟ್ಟರು. ಮೇಲ್ ವರ್ಗ ಅಂತ ಕರೆಸ್ಕೊಳ್ಳುವಂತಹ ಸಮುದಾಯಗಳು ಸಿಕ್ಕಾಪಟ್ಟೆ ಅವರು ವೋಟ್ ಹಾಕ್ತವೆ. ಯಾಕಂದ್ರೆ ಪ್ರಶಾಂತ್ ಕಿಶೋರ್ ಬ್ರಾಹ್ಮಣ ಸಮುದಾಯದಿಂದ ಬರುವ ವ್ಯಕ್ತಿ. ಬಿಜೆಪಿ ವೋಟ್ಗಳು ಕಟ್ಟಾಗೋ ಸಾಧ್ಯತೆ ಇರುತ್ತೆ. ಈ ಕಡೆ ಮುಸ್ಲಿಮರು ವೋಟ್ ಹಾಕ್ತಾರೆ, ಈ ಕಡೆ ಕಾಂಗ್ರೆಸ್ಗೂ ಎಫೆಕ್ಟ್, ಏನೇನೋ ಲೆಕ್ಕಾಚಾರಗಳು ಬಂತು. ಅದೇ ಜೋಶಲ್ಲಿ ಪ್ರಶಾಂತ್ ಕಿಶೋರ್ ತುಂಬಾ ಮಾತಾಡಿದ್ರು ಸಹ. ನಾನು ಎಲ್ಲ ಗೊತ್ತಿದೆ ನನಗೆ, ನನ್ನನ್ನು ಮೀರಿ ಏನೂ ನಡೆಯೋದಿಲ್ಲ ಅಂತ. ಅದರಲ್ಲಿ ಒಂದು ಡೈಲಾಗ್ ಮಾತ್ರ ಅವರನ್ನು ಈಗ ಹಿಂಬಾಲಿಸ್ಕೊಂಡು ಬರುತ್ತೆ. ಆ ಚಾಲೆಂಜಿಗೆ ಅವ್ರು ಏನು ಉತ್ತರ ಕೊಡ್ತಾರೋ ಗೊತ್ತಿಲ್ಲ. ಅವರು ಹಾಕಿದಂತಹ ಚಾಲೆಂಜು, ಹೇಳಿದಂತಹ ಮಾತು ಅಂದ್ರೆ ಬರೆದು ಕೊಡ್ತೀನಿ, JDU 25 ಸೀಟನ್ನು ದಾಟೋದಿಲ್ಲ. ಏನಾದ್ರೂ ಮಾಡಿ 25 ಸೀಟ್ ದಾಟಲ್ಲ, ಬರ್ಕೊಡ್ತೀನಿ ನಾನು. ಹಾಗೇನಾದ್ರೂ JDU 25 ಸೀಟುಗಳಿಗಿಂತ ಹೆಚ್ಚು ಸೀಟು ಪಡ್ಕೊಂಡ್ರೆ ನಾನು ರಾಜಕೀಯ ನಿವೃತ್ತಿ ಪಡಿತೀನಿ ಅಂತ ಚಾಲೆಂಜ್ ಮಾಡಿದ್ರು. ಈಗ ಆ ಚಾಲೆಂಜಿಗೆ ಉತ್ತರಕ್ಕೆ ಹುಡುಕ್ತಿದ್ದಾರೆ. ಅವರು ಕೈಗೆ ಸಿಕ್ಕಿಲ್ಲ, ಬೆಳಗ್ಗೆಯಿಂದ ಕೈಗೆ ಸಿಕ್ಕಿಲ್ಲ. ಸೊ ಅದೇನು ಉಲ್ಟಾ ಹೊಡೆಯೋದಕ್ಕೆ ಅದೇನು ಹೇಳಿದ್ರೆ, ರಾಜಕೀಯದಲ್ಲಿ ಯಾವ ಮಾತಿಗೂ ಬೆಲೆ ಇರಲ್ಲ ಬಿಡಿ. ನಾಳೆ ಏನಾದರೂ ಅದಕ್ಕೇನಾದರೂ ಸೇರಿಸಿ ಕಟ್ ಮಾಡಿ ಏನೋ ಮಾಡಿ ತಿರ್ಚಿ ಏನಾದರೂ ಒಂದು ಹೇಳಿ ಅದರಿಂದ ಬಚಾವಾಗ್ತಾರೆ. ಬಟ್ ಹೇಗೆ ಬಚಾವಾಗ್ತಾರೆ ಅನ್ನೋದು ಈಗ ಇಂಪಾರ್ಟೆಂಟು. ಯಾಕೆಂದ್ರೆ ಜನ್ಸುರಾಜ್ ಪಕ್ಷ ಒಂದೇ ಒಂದು ಸ್ಥಾನವನ್ನು ಸಹ ಗೆದ್ದಿಲ್ಲ. ಗೆಲ್ಲೋದು ಬಿಡಿ, ಸೆಕೆಂಡ್ ಪ್ಲೇಸಲ್ಲೂ ಸಹ ಎಲ್ಲೂ ಬಂದಂಗೆ ನಾನಂತೂ ನೋಡಲಿಲ್ಲ. ಸೊ ಇದಿಷ್ಟು ಇವತ್ತಿನ ಫಲಿತಾಂಶಗಳನ್ನು ಇಟ್ಕೊಂಡು ನಾವು ಮಾಡಬಹುದಾದಂತಹ ವಿಶ್ಲೇಷಣೆ. ನಾಳೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ಒಂದಷ್ಟು ವಿಶ್ಲೇಷಣೆ ಮಾಡ್ತೀನಿ. ಇವತ್ತಿಗೆ ಈ ವಿಚಾರಗಳು ಸಾಕು ಅಂತ ಅನಿಸುತ್ತೆ. ನಾಳೆ ಮತ್ತೆ ಒಂದಷ್ಟು ವಿಡಿಯೋಗಳನ್ನು ಮಾಡಿ ಕೆಲವು ಅಂಶಗಳು, ಮುಖ್ಯವಾದ ಅಂಶಗಳನ್ನು ವಿಸ್ತೀರ್ಣವಾಗಿ ಮತ್ತಷ್ಟು ವಿಸ್ತೃತವಾಗಿ ನಿಮ್ಮ ಮುಂದೆ ವಿಶ್ಲೇಷಣೆ ಮಾಡುವಂತಹ ಕೆಲಸ ಮಾಡ್ತೀನಿ. ಯಾಕಂದ್ರೆ ಇನ್ನಷ್ಟು ಡೇಟಾ ಬರುತ್ತೆ, ಇನ್ನಷ್ಟು ಸ್ಟ್ಯಾಟಿಸ್ಟಿಕ್ಸ್ ನಮಗೆ ಸಿಗುತ್ತೆ. ಆಗಲ್ಲೇ ಇನ್ನೊಂದಷ್ಟು ವಿಶ್ಲೇಷಣೆ ಮಾಡೋದಕ್ಕೆ ಜಾಗ ಸಿಗುತ್ತೆ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.